ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಶಿಕ್ತಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಏನು ಸ್ಪೆಷಲಪ್ಪ ಅಂದರೆ ಬದನೇಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನ್ ವೆಜ್ ಮುಂದೆ ಇದಿದ್ದರೆ ನಾನ್ ವೆಜ್ಗಿಂತ ಇದನ್ನೇ ಚೂಸ್ ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲ ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಬದನೇಕಾಯ್ದು ಎಣ್ಗಾಯಿ ಅಂದರೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಆ್ಯಕ್ಚುಲಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಡಲೆಕಾಯಿ ಬೀಜ, ಎಳ್ಳು ಹಾಗೆ ಕೊಬ್ಬರಿ, ಈ ಮೂರೇ ಮೇನ್ ಬೇಕಾಗಿರೋದು. ಅದನ್ನ ಹುರ್ಕೊಬೇಕಾಗುತ್ತೆ. ಫಸ್ಟಿಗೆ ನಾನು ಶೇಂಗಾ ಕಾಳು ಅಂದರೆ ಕಡಲೆಕಾಯಿ ಬೀಜನ ತೊಗೊಂಡು ನೀಟಾಗಿ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಅದೇ ಪಾತ್ರೆಗೆ ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕಿಬಿಟ್ಟು ಒಂದು 2 ಸಲ ಜಸ್ಟ್ ಹಾಗೆ ಸ್ಟಿರ್ ಮಾಡಿ ನಾನು ಆ ಗ್ಯಾಸನ್ನು ಫ್ಲೇಮನ್ನು ಆಫ್ ಮಾಡಿಬಿಡ್ತಾ ಇದ್ದೀನಿ. ಅದರಲ್ಲೇ ಒಂದು ಸ್ವಲ್ಪ ಇದಾದರೆ ಸಾಕು. ಅದನ್ನ ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಶೇಂಗಾ ಕಾಳು ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ. ಮತ್ತು ಆಮೇಲೆ ಎಳ್ಳು ಮನೇಲಿ ಹುರಿದಿದ್ದಿತ್ತು, ಹಾಗಾಗಿ ಅದನ್ನು ತೋರ್ಸೋಕ್ಕಾಗಿಲ್ಲ ನನಗೆ ಹುರಿಯೋದನ್ನು. ಇದು ಹುರಿದಿಟ್ಕೊಂಡಿರೋಂಥ ಎಳ್ಳು, ಅದನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಒಣ ಕೊಬ್ಬರಿ, ಈ ಮೂರನ್ನು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು, ಅದನ್ನು ಆ್ಯಡ್ ಮಾಡಿಕೊಂಡು. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲ ವೀಡಿಯೋಸನ್ನು ಎವ್ರಿಡೇ ಹಾಕುವಂಥದ್ದು ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ. ನೋಡಿ, ಅದು ಮಿಕ್ಸಿ ಮಾಡ್ಕೊಂಡಿನಿ. ಅದು ಈ ಥರ ಜಿಗುಟಾಗಿ ಬರಬೇಕು, ಎಣ್ಣೆ ಅಂಶ ಇರುತ್ತಲ್ಲ ಆ ಥರ. ಕೈಲಿ ಮುಷ್ಟಿ ಕಟ್ಟಿದ್ರೆ ಅದು ಮುದ್ದೆ ಥರ ಬರಬೇಕು, ಅಷ್ಟಾಗಲಿ. ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಅದೇ ಮಿಕ್ಸಿ ಜಾರಿಗೆ ಒಂದು ದೊಡ್ಡ ಗೆಡ್ಡೆ ಆಗೋಷ್ಟು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಹಾಗೆ ಹುಳಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಟೊಮೆಟೊ, ಒಂದು ಹಾಕಂದ್ರೆ ಒಂದು ಹಾಕ್ಕೊಳ್ಳಿ, ಇಲ್ಲ 2 ಅಂದರೆ 2. ನಾನು ಇಲ್ಲಿ 2 ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 2 ಸ್ಪೂನ್ ಆಗೋಷ್ಟು ಖಾರದ ಪೌಡ್ರು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಎಷ್ಟು ಖಾರ ಬೇಕು ಏನು ಅಂತ ಅಂದ್ಕೊಂಡು. ಅದಕ್ಕೆ ಆಮೇಲೆ ಸ್ವಲ್ಪ ಉಪ್ಪು, ಅರಶಿನ ಪುಡಿ ಹಾಕ್ಕೊಬೇಕು. ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಆ್ಯಕ್ಚುಲಿ ಇದು ಏನಂದರೆ ನಾವು ಮಿಕ್ಸಿಗೆ ಏನು ಹಾಕ್ಕೊತೀವಲ್ಲ, ಇದರಲ್ಲೇ ನೀಟಾಗಿ ಟೇಸ್ಟ್ ಅದು ಬಂದುಬಿಡ್ಬೇಕು. ಆಮೇಲೆ ಹಾಕ್ಕೊತೀವಂದ್ರೂ ಓಕೆ ನಡೆಯುತ್ತೆ, ಬಟ್ ಮಿಕ್ಸಿಲಿ ನೀಟಾಗಿ ಅದು ಟೇಸ್ಟ್ ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡು ನೀಟಾಗಿ ಹಾಕ್ಕೊಂಬಿಟ್ರೆ ಭಾಳ ಟೇಸ್ಟಿಯಾಗಿರುತ್ತೆ ಇದು. ಆಮೇಲೆ ಇದಕ್ಕೆ ನಾನು ಮಸಾಲೆ ಐಟಮ್ ಏನೂ ಹಾಕ್ತಾಯಿಲ್ಲ, ಅಂದರೆ ಚಕ್ಕೆ ಲವಂಗ ಏನೂ ಹಾಕ್ತಾಯಿಲ್ಲ. ಉಪ್ಪಾದಮೇಲೆ ಒಂದು ಸ್ವಲ್ಪ ಅದಕ್ಕೆ ಇದು ಧನಿಯಾ ಪೌಡ್ರು, ಮನೇಲಿ ನಾನು ಮಾಡಿಟ್ಕೊಂಡಿರೋಂಥ ಧನಿಯಾ ಪೌಡ್ರು. ಆ್ಯಕ್ಚುಲಿ ಅದು ಧನಿಯಾ ಪೌಡ್ರು ವಿತ್ತು ಗರಂ ಮಸಾಲ ಇರುತ್ತೆ. ಆಮೇಲೆ ಚೂರು ಅರಿಶಿನ ಪೌಡ್ರು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಶೇಂಗಾ ಕಾಳು, ಕೊಬ್ಬರಿ, ಎಳ್ಳನ್ನು, ಅದಕ್ಕೆ ಈ ಮಸಾಲೆ ಮಿಕ್ಸಿ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊಬೇಕು. ನೀಟಾಗಿ ಟೇಸ್ಟ್ ನೋಡ್ಕೊಂಬಿಡಿ, ಅಲ್ಲಿ ಎಷ್ಟು ಬೇಕು ಏನು, ಉಪ್ಪು ಖಾರ ಹುಳಿ ನೋಡಿಕೊಂಡು ಮತ್ತೆ ಆ್ಯಡ್ ಮಾಡೋದಿತ್ತಂದರೆ ಇವಾಗಲೇ ಆ್ಯಡ್ ಮಾಡಿಬಿಡಿ. ನೋಡಿ, ಇಲ್ಲಿ ಬದನೇಕಾಯಿನ ನಾನು ಒಂದು ಬೌಲಿಗೆ ಉಪ್ಪು ಹಾಕಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಬದನೇಕಾಯಿನ ಈ ಥರ ಕಟ್ ಮಾಡ್ಕೋಬೇಕು, 4 ಪೀಸಸ್ ಆಗಿ ಮಾಡಿಕೊಂಡು ಕಟ್ ಮಾಡ್ಕೊಬೇಕು. ಯಾಕಂದ್ರೆ ಅದ್ರೊಳಗೆ ತುಂಬಬೇಕಲ್ಲ, ಹಾಗಾಗಿ ಉಪ್ಪು ನೀರಲ್ಲಿ ಹಾಕಿ ಇಟ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ, ಸ್ವಲ್ಪ ವಿಷನೂ ಬಂದುಬಿಡುತ್ತೆ. ಈಗ ರುಬ್ಕೊಂಡಿರೋವಂಥದ್ದನ್ನು ತುಂಬ್ಕೊಂಡು ಹೋಗೋಣ. ಇವಾಗ ಬದನೇಕಾಯಿ ಒಳಗಡೆ ಹೇಗೆ ಫಿಲ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಒಂದೊಂದೇ ಬದನೇಕಾಯಿಗೆ ಅದನ್ನು ತುಂಬ್ಕೊಂಡು ಹೋಗೋಣ. ಎಲ್ಲ ಬದನೇಕಾಯಿಗೂ ತುಂಬ್ಕೊತಾ ಇದ್ದೀನಿ ನಾನು. ನೀಟಾಗಿ ಫಿಲ್ ಮಾಡ್ಕೊಳ್ಳಿ, ಟೇಸ್ಟ್ ಇದರಲ್ಲೇ ಹಿಡ್ಕೊಳ್ಳುತ್ತೆ, ಬೇಯಬೇಕಾದ್ರೆ ಅದ್ರೊಳಗಿರುತ್ತಲ್ಲ ತುಂಬ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ನೀಟಾಗಿ ಎಲ್ಲನೂ ಹಾಕಿ ಇಟ್ಕೊಳ್ಳಿ. ಇದನ್ನೇನಿಲ್ಲ ಪಾತ್ರೆಯಲ್ಲೂ ಮಾಡ್ಕೊಬೋದು, ಬಟ್ ನಾನಿಲ್ಲಿ ಕುಕ್ಕರನ್ನು ಯೂಸ್ ಮಾಡಿ ಇದು ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಆಯಿಲ್ ಹಾಕ್ಬಿಟ್ಟು ಅದು ಹೀಟ್ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ದೊಡ್ಡದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೆಂದಾದಮೇಲೆ ಒಂದೊಂದೇ ಬದನೇಕಾಯಿ ಏನು ತುಂಬಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ. ಫಸ್ಟಿಗೆ ಉರಿಲೇ ಒಂಚೂರು ಎಣ್ಣೆಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದು ಲೈಟಾಗೆ ಒಂದು 2 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಆಮೇಲೆ ಉಳಿದಿರೋಂಥ ಮಸಾಲೆ ಐಟಮ್ ಏನಿದೆಯಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ, ಯಾಕಂದರೆ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದು ಕುಕ್ಕರ್ಗೆ ಹಾಕಿ ಬೇಯಿಸಿದಾಗ ಗಟ್ಟಿ ಆಗಿಬಿಡುತ್ತೆ. ಶೇಂಗಾ ಕಾಳಿನ ಪುಡಿ, ಆಮೇಲೆ ಕೊಬ್ಬರಿ ಅವೆಲ್ಲ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟೆ ನಾವು ಇದು ಮಾಡ್ಕೊಬೇಕು. ಹಾಕಿ ಮುಚ್ಚಳ ಮುಚ್ಚಿ 2 ವಿಜಿಲನ್ನು ಇದು ಮಾಡ್ಕೊಳ್ಳಿ. ಟೇಸ್ಟ್ ನೋಡ್ಕೊಳ್ಳಿ ಮುಂಚೆನೇ. 2 ವಿಜಿಲ್ ಆಗಿದೆ, ತಣ್ಣಗಾದ್ಮೇಲೆ ತೆಗ್ದಿದ್ದೀನಿ. ನೋಡಿ ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಯಾವ ನಾನ್ ವೆಜ್ಜು ಬೇಡ, ಇದಿದ್ದರೆ ಸಾಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಬದನೇಕಾಯಿ ಅಂತಲೇ ಗೊತ್ತಾಗಲ್ಲ, ಇದು ಒಂಥರ ನಾನ್ ವೆಜ್ ಪೀಸು, ಚಿಕನ್ ಪೀಸ್ ತಿನ್ನೋ ಥರನೇ ಫೀಲ್ ಆಗುತ್ತೆ. ಒಂದಿದ್ದರೆ ಸಾಕು. ಆಮೇಲೆ ಇನ್ನೊಂದು ಏನಂದರೆ ಬದನೇಕಾಯಿನ ತಿನ್ನಲಾರ್ದೋರು ಕೂಡ ಈ ಥರ ಮಾಡಿಕೊಂಡು ಆರಾಮಾಗಿ ಟೇಸ್ಟ್ ಮಾಡ್ಬೋದು, ತಿನ್ಬೋದು. ಕಹಿ ಕಹಿ ಹೊಡೆಯಲ್ಲ. ನೋಡಿ, ನಾನು ಅದಕ್ಕೆ ಜೊತೆ ಚಪಾತಿ ಮಾಡಿದ್ದೆ, ಸಖತ್ತಾಗಿ ಬಂದಿದೆ.